ವಾರದ ಕತೆ ಕಿಚ್ಚನ ಜೊತೆ ಕತೆ ಮುಗೀತು. ಈಗೇನಿದ್ರು ಬಿಗ್ ಬಾಸ್ ವಿನ್ನರ್ ಕತೆ ನಮ್ಮ ಪವರ್ ಟಿ ವಿ ಜೊತೆ. ಈಗ ನನ್ನ ಜೊತೆ ಇದ್ದಾರೆ ದ ಮ್ಯಾನ್ ಹೂ ಹ್ಯಾಸ್ ಹೋಲ್ಡಿಂಗ್ ದ ಸೀಸನ್ 10 ಕಪ್ಪು. ಸೊ ಕಾರ್ತಿಕ್ ಅವರೇ, ಮೊದಲಿಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಎಷ್ಟು ಖುಷಿ ಆಗುತ್ತೆ, ಯಾಕಂದರೆ ನಿಮ್ಮದು ರೀಸೆಂಟ್ ಮೂವಿ ಆಗಾದಷ್ಟೇ ಖುಷಿ ಈಗ ಆಗ್ತಿದೆ ಅನಿಸುತ್ತೆ. ಸರ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಅಲ್ಲ, ಬಿಗ್ ಬಾಸ್ ವಿನ್ನರ್ ಕಂಗ್ರ್ಯಾಚುಲೇಷನ್ಸ್. ಆವಾಗಲೂ ತುಂಬ ಖುಷಿ ಇತ್ತು ಸರ್. ಭಾಳ ಹೆಮ್ಮೆ ಆಯಿತು ನಾನು ಮಾಡಿದ ಸಿನಿಮಾ, ನನ್ನ ಮೊದಲನೇ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅಂತ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಪ್ರೊಡ್ಯೂಸರ್ ಪವನ್ ಸರ್ ದೆನ್ ಈವನ್ ನೌ ಆ್ಯಂಡ್ ಮೈ ಡೈರೆಕ್ಟರ್ ಸಾಗರ್ ಪುರಾಣಿಕ್ಗೆ. ಇವತ್ತು ಈ ಒಂದು ಬಿಗ್ ಬಾಸ್ ವಿನ್ನರ್ ಸೀಸನ್ 10 ವಿನ್ನರ್ ಪಟ್ಟ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಐ ಆಮ್ ಗ್ರೇಟ್ಫುಲ್ ಟು ಮೈ ಫ್ಯಾನ್ಸ್ ಹೂ ಹ್ಯಾಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನನಗೋಸ್ಕರ ಪ್ರತಿ ಕ್ಷಣ ವೋಟ್ ಮಾಡಿ, ಪ್ರತಿ ಸಮಯ ನನ್ನನ್ನು ಬಿಟ್ಕೊಡದೆ, ನಾನು ಕುಗ್ದಾಗ ಅವರು ಕುಗ್ದೆ ನನಗೆ ಯಾವತ್ತೂ ವೋಟ್ ಮಾಡಿದ್ದಾರೆ. ಅಭಿಮಾನಿಗಳಿಗೆ ನಾನು ಯಾವತ್ತಿಗೂ ಚಿರಋಣಿ. ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಅನ್ಬೋದು ಕಾರ್ತಿಕ್ ಅವ್ರು. ಯಾಕಂದರೆ ಒಂದು ಕಡೆ ಕ್ರಿಕೆಟ್ ಗ್ರೌಂಡ್ಗೆ ಹೇಳಿದ್ರೆ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ನೀವು, ಈ ಕಡೆ ಬಿಗ್ ಬಾಸ್ದಲ್ಲೂ ಒಳ್ಳೆ ಆಟ ಆಡಿದ್ರಿ. ಸೊ ಕಿರುತೆರೆ ಹಿರಿತೆರೆ ಎಲ್ಲದರಲ್ಲೂ ಬ್ಯುಸಿ ಆಗಿರ್ತಕ್ಕಂಥವ್ರು ಸರ್. ನಾನು ಯಾವಾಗಲೂ ಕೆಲಸ ಮಾಡ್ತಾನೆ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಮೈ ಗ್ರೇಟ್ ಡ್ರೀಮ್ ಈಸ್ ಟು ವರ್ಕ್ ಇನ್ ಮೋರ್ ಮೂವೀಸ್ ಆ್ಯಂಡ್ ಸಿಲ್ವರ್ ಸ್ಕ್ರೀನಲ್ಲಿ ನನ್ನ ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು. ಆ್ಯಂಡ್ ಕರ್ನಾಟಕದಲ್ಲಿ ದೊಡ್ಡ ಸಿಂಗಲ್ ಸ್ಕ್ರೀನ್ಗಳ ಮುಂದೆ ನಾನು ಕಟ್ಔಟ್ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ವೆರಿ ಸೂನ್ ಐ ವಿಲ್ ಮೇಕ್ ಇಟ್ ರಿಯಲ್. ಅಂದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಒಳಗಡೆ ಹೋದಾಗ ಒಂದು ಕಾತರತೆ ಇರುತ್ತೆ, ಹೊರಗಡೆ ಎಲಿಮಿನೇಟರ್ ಬಂದಾಗ ಒಂದು ಬೇಸರ ಇರುತ್ತೆ. ನಿಮಗೆ ಕಾತರತೆ ಇತ್ತು, ಬಟ್ ಬೇಸರ ಆಗಲಿಲ್ಲ. ಏನಕ್ಕಂದರೆ ಯು ಆರ್ ಹೋಲ್ಡಿಂಗ್ ಅ ವಿನ್ನರ್ ಕಪ್ಪು. ಸಾರಿ, ಪ್ರತಿಯೊಬ್ಬರಿಗೂ ಕಂಟೆಸ್ಟೆಂಟ್ಗೂ ಒಳಗಡೆ ಹೋದಾಗ ಒಂದು ಕಾತರತೆ ಇರುತ್ತೆ, ಕ್ಯೂರಿಯಾಸಿಟಿ ಹೆಂಗಿರುತ್ತೋ ನನ್ನ ಜರ್ನಿ, ಯಾವಾಗ ಎಲಿಮಿನೇಟ್ ಆಗ್ತೀನೋ ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ರೀತಿ ಎಲಿಮಿನೇಟ್ ಆದಾಗ ಒಂದು ಬೇಸರ ಆಗುತ್ತೆ. ನಿಮಗೆ ಬೇಸರ ಆಗಿಲ್ಲ, ಏನಕ್ಕೆಂದರೆ ಯು ಆರ್ ಹೋಲ್ಡಿಂಗ್ ಅ ವಿನ್ನರ್ ಕಪ್ಪು. ಸರ್ ಬಿಗ್ ಬಾಸ್ ಮನೆಯಲ್ಲಿ ಮೋಸ್ಟ್ ನಾಮಿನೇಟ್ ಆಗಿರೋ ವ್ಯಕ್ತಿ ಅಂದರೆ ನಾನೇ. ಅಷ್ಟು ನಾಮಿನೇಟ್ ಆದ್ರೂ ಇವತ್ತು ಈ ಟ್ರಾಫಿ ಇಟ್ಕೊಂಡು ನಿಂತಿದ್ದೀನಿ ಅಂದರೆ ಇಟ್ಸ್ ಮೈ ಪೀಪಲ್ಸ್ ಚಾಯ್ಸ್ ನನ್ನ ಬಗ್ಗೆ. ಸೊ ನಾನು ಥ್ಯಾಂಕ್ಫುಲ್ ಟು ಮೈ ಪೀಪಲ್, ಅಷ್ಟು ಹೇಳಿ. ಮೋಸ್ಟ್ ಡಿಸರ್ವಿಂಗ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಈ ಕಪ್ ಹೋಲ್ಡ್ ಮಾಡೋದಕ್ಕೆ. ಅದ್ರ ಬಗ್ಗೆ ಈ ಪ್ರತಿಯೊಬ್ಬರು ತುಂಬ ಜನ ಆರ್ಗ್ಯಾನಿಕಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸರ್ ಇಟ್ ಈಸ್ ನನಗನ್ಸೋದು ಟಾಪ್ 5 ಅಲ್ಲಿ ಯಾರ್ಯಾರಿದ್ರು ಎಲ್ಲರೂ ಡಿಸರ್ವಿಂಗೆ. ಗ್ರಾಮ್ಗಳ ಲೆಕ್ಕ ಹೆಚ್ಚು ಕಮ್ಮಿ ಇರಬಹುದಷ್ಟೇ. ಜನಗಳದನ್ನು ಗುರುತಿಸಿ ನನ್ನನ್ನು ಎತ್ತಿ ಹಿಡಿದು ಇಲ್ಲಿವರೆಗೂ ಕರ್ಕೊಬಂದಿದ್ದಾರೆ. ಈ ಒಂದು ಪಟ್ಟ ನನಗೆ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ವಿನ್ನರ್ ಆಗಿದ್ದಾರೆ, ಖುಷಿ ಇದ್ದೇ ಇರುತ್ತೆ. ರನ್ನರ್ ಅಪ್ ಪ್ಲೇಸಲ್ಲಿ ಯಾರು ಇರಬೇಕು ಅಂತ ಬಯಸ್ತಾ ಇದ್ರಿ? ಸರ್ ನಾನು ಆಗಬೇಕು ಅಂತ ಅಂದ್ಕೊಂಡಿದ್ದೆ. ರನ್ನರ್ ಅಪ್ಪಲ್ಲಿ ನಾನು ವಿನಯನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನೊಂದು ಕೈ ಒಂದೇ ಆಗಿರಬೇಕು ಅಂತ ಮೊದಲನೇ ವಾರನೂ ಹೇಳಿದೆ, ಕೊನೆ ವಾರನೂ ಹೇಳಿದೆ, ಮಧ್ಯದಲ್ಲಿ ಯಾವಾಗ ಅವಕಾಶ ಸಿಗ್ತಾ ಯಾವಾಗಲೂ ಹೇಳ್ತಿದ್ದೆ. ಐ ವಾಂಟೆಡ್ ಹಿಮ್ ಟು ಬಿ ದೇರ್, ಬಟ್ ಅದೊಂದು ಪಾಸಿಬಲ್ ಆಗಿಲ್ಲ. ಬಟ್ ಇಟ್ ಈಸ್ ಓಕೆ. ಈವನ್ ಡ್ರೋನ್ ಪ್ರತಾಪ್ ಡಿಸರ್ವ್ಸ್ ದಟ್ ಪ್ಲೇಸ್. ಎಲ್ಲರೂ ವ್ಯಕ್ತಿಗಳಾಗಿ ಒಳಗಡೆ ಹೋದ್ರಿ, ಅಲ್ಲಿ ವ್ಯಕ್ತಿತ್ವಗಳು ಕಾಣಿಸೋಕ್ಕೆ ಶುರುವಾಯಿತು. ಸೊ ಯಾರ ವ್ಯಕ್ತಿತ್ವ ನಿಮಗೆ ತುಂಬ ಕಾಡ್ತು ಒಳಗಡೆ ಇದ್ದಂಥ ಕಂಟೆಸ್ಟೆಂಟ್ಗಳಲ್ಲಿ, ನಿಮ್ಮ ಸ್ಪರ್ಧಿಗಳಲ್ಲಿ? ಅಂದರೆ ಯಾವ ರೀತಿ ಸರ್ ಕಾಡ್ತು ಅಂದರೆ, ವೆದರ್ ಇಟ್ ಈಸ್ ಅ ಪಾಸಿಟಿವ್ ವೇ ಆರ್ ನೆಗೆಟಿವ್ ವೇ? ನನಗೆ ಸಿರಿಯವ್ರ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ ಆಯಿತು. ಶಿ ಈಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಆ್ಯಂಡ್ ಒಳಗಡೆ ಬಂದಾಗ ಹೇಗಿದ್ರು ಹೊರಗಡೆ ಹೋದಾಗಲೂ ಹಾಗೆ ಇದ್ದಾರೆ. ವೆರಿ ವೆರಿ ಕ್ಲೀನ್ ಪರ್ಸನ್. ಎಲ್ಲೂ ಬಯಸ್ಡಾಗಿರಲಿಲ್ಲ, ಎಲ್ಲೂ ಯಾರಿಗೋಸ್ಕರನೋ ಏನೋ ಮೆಚ್ಚೋಕ್ಕೋಸ್ಕರ ಯಾವ ಕೆಲಸನೂ ಮಾಡಿಲ್ಲ. ಅವರಾಗಿದ್ದರು, ಅವರಾಗೆ ಹೋದರು. ಆ್ಯಂಡ್ ವರ್ತೂರ್ ಅವರು ಸಖತ್ ಜೆನ್ಯೂನ್ ಮನುಷ್ಯ. ವರ್ತೂರ್ ಅವರು ಸೊ ಸಾಕಷ್ಟು ವಿವಾದಗಳು ಕೂಡ ಒಂದಷ್ಟು ಆಯಿತು. ಪ್ರತಿ ಸೀಸನಲ್ಲೂ ಒಂದಷ್ಟು ವಿವಾದಗಳಾಗ್ತಾ ಇರುತ್ತೆ. ಅದರಲ್ಲೂ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರು ವಿವಾದಗಳು ಜಾಸ್ತಿ ಇದಾಗಿದ್ದು. ನೀವು ಒಳಗಡೆ ಇದ್ದು ನಿಮ್ಮ ಗಮನಕ್ಕೆ ಅದು ಬಂದಿತ್ತಾ ಅಥವಾ ಇಲ್ವಾ ಅಂತಕ್ಕಂಥದ್ದು? ಯಾವುದು ಅವ್ರು ವರ್ತೂರ್ ಅವರು ಮಧ್ಯೆ ಹೋಗಿದ್ದ ವಿಷಯ ನಂಗೆ ಗೊತ್ತಿರಲಿಲ್ಲ. ಕೊನೆಯಲ್ಲಿ ಸುದೀಪ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದಿದ್ದು. ಈಸ್ ರಿಯಲಿ ಗ್ರೇಟ್. ಅಷ್ಟೆಲ್ಲ ನೋವನ್ನ ತಡ್ಕೊಂಡು ಕೊನೆ ವಾರದವರೆಗೂ ಯಾರಿಗೂ ಹೇಳ್ದೇನೆ ತಡ್ಕೊಂಬರೋದಿದೆಯಲ್ಲ, ಇಟ್ಸ್ ರಿಯಲಿ ಗ್ರೇಟ್. ದ ಹ್ಯಾಟ್ಸ್ ಆಫ್ ಟು ಹಿಮ್. ಅಷ್ಟು ನೋವು ಇದ್ರೂ ತಡೆದು ಮುಂದೆ ಬಂದಿದ್ದಾರೆ. ಆ್ಯಂಡ್ ಪ್ರತಾಪ್ ವಿಚಾರ, ನಾನು ಹೊರಗೆ ಏನೇ ಸಮಸ್ಯೆ ಆಗಿದ್ರು ಒಳಗಡೆ ಬಂದಮೇಲೆ ಎಲ್ಲರಿಗೂ 112 ದಿನಗಳ ಕಾಲ ಪ್ರತಾಪ್ ಅವನೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಅವನ ಆಟನ ಆಡಿ. ಸೊ ಇನ್ನು ಹೊರಗಡೆ ಹೋದ್ಮೇಲೆ ಅವನಿಗೆ ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನು ಮುಂದೆ ಜನ ಏನು ಕೊಟ್ಟಿದ್ದಾರೆ ಈಗ, ಒಳ್ಳೆ ಹುಡುಗ,
ಏನು ಪ್ರತಾಪ್ ಅಂತ ಮುಂಚೆ ಏನು ಇತ್ತು ಅದೆಲ್ಲ ಸಮಸ್ಯೆ ಏನಿತ್ತು ಅವನು ಒಳ್ಳೆ ಹುಡುಗ ಅಂತ ಜನ ಗುರುತಿಸಿ 2ನೇ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಅವನು ಯಾವಾಗಲೂ ಏನು ಗ್ರೇಟ್ಫುಲ್ ಆಗಿರಬೇಕು. ಟಾಪ್ 3ನಲ್ಲಿ ಸಂಗೀತ ಇದ್ದರು, ಓಕೆ, ಅದು ಟಾಪ್ 2ನಲ್ಲಿ ಇರಬೇಕಿತ್ತು ಅಂತ ಒಂದಷ್ಟು ಜನ ಹೇಳ್ತಾರೆ. ಸಂಗೀತ ನಿಮ್ಮ ಬಗ್ಗೆನೂ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರು. ಸೊ ಸಂಗೀತ ನಿಮಗೆ ಎಷ್ಟು ಒಳ್ಳೆ ಫ್ರೆಂಡು? ಶಿ ಇಸ್ ಅ ಗುಡ್ ಫ್ರೆಂಡ್. ಸ್ಟಾರ್ಟಿಂಗಲ್ಲಿ ಸುಮಾರಷ್ಟು ಒಳ್ಳೆ ವಿಷಯಗಳನ್ನ ನಾವು ಶೇರ್ ಮಾಡ್ಕೊಂಡಿದ್ದೀವಿ, ಒಳ್ಳೆ ಮೊಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಆ ಮೊಮೆಂಟ್ಸ್ ಆ ಸಮಯಕ್ಕೆ ಮಾತ್ರ ಮೀಸಲಾಗಿತ್ತು, ಆ ಶಾರ್ಟ್ ಪೀರಿಯಡ್ಗೆ ಮಾತ್ರ ಇತ್ತು ಅಂತ ಅನಿಸುತ್ತೆ. ಇಫ್ ಫ್ರೆಂಡ್ಶಿಪ್ ಏನಾದ್ರು ಕಂಟಿನ್ಯೂ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಇಟ್ ಈಸ್ ಓಕೆ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮನಸ್ಥಿತಿಗಳು ಬದಲಾಗಬಾರ್ದು, ಅದೇ ಆ್ಯಕ್ಚುಲಿ ಆಟ ಅಂತಕ್ಕಂಥದ್ದು. ಜೊತೆಗೆ ನಿಮ್ಮ ವ್ಯಕ್ತಿತ್ವ ನೀವೆಲ್ಲೂ ಬಿಟ್ಕೊಡ್ಲಿಲ್ಲ, ಅದಕ್ಕೆ ಇವರು ಹೋಲ್ಡಿಂಗ್ ಕಪ್ ಟುಡೇ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದೇ ನಾನು ಹೇಳೋದು, ಯಾವಾಗಲೂ ಫ್ರೆಂಡ್ಸ್ ಆಗಿರಲಿ ಯಾರೇ ಆಗಿರಲಿ ನಿಮ್ಮ ಆಟಕ್ಕೆ ಅಡ್ಡ ಆಗಬಾರ್ದು. ಅವ್ರ ಫ್ರೆಂಡ್ಶಿಪ್ ಮುಖ್ಯ, ಫ್ರೆಂಡ್ಶಿಪ್ಪಿಗೆ ಮಾತ್ರ. ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಆಟದ ಮಧ್ಯೆ ಫ್ರೆಂಡ್ಶಿಪ್ ತರಬಾರ್ದು, ಫ್ರೆಂಡ್ಶಿಪ್ ಮಧ್ಯೆ ಆಟ ತರಬಾರ್ದು. ಬಿಗ್ ಬಾಸ್ ಈಸ್ ಅ ಸಿಂಗಲ್ ವಿನ್ನರ್ ಗೇಮ್, ಒಬ್ಬನೇ ಗೆಲ್ಲಕ್ಕಾಗೋದು. ಸೊ ಈ ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು ಇಬ್ಬರನ್ನ ಕರ್ಕೊಬಂದು ನಿಲ್ಲಿಸಲ್ಲ, ಇಬ್ಬರಿಗೆ ಪಟ್ಟ ಕೊಡಲ್ಲ. ಸೊ ಅದಿರಬೇಕು, ಜೊತೆಗೆ ಗೇಮಲ್ಲಿ ಇರಬಾರ್ದು ಅನ್ನೋದಷ್ಟೇ. ಇಲ್ಲಿ ಕಾರ್ತಿಕ್ ಅವರು ವೆರಿ ಮಚ್ ಕ್ಲಿಯರ್ ವಾಟ್ ಯು ಆರ್ ಅಂತ. ನಿಮ್ಮ ಬಗ್ಗೆ ನಿಮಗೆ ಅರಿವಿತ್ತು, ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಥರ ನಡ್ಕೊತಾ ಇದ್ದೀನಿ ಅಂತ. ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತಾಡಿದ್ರು, ಒಂದಷ್ಟು ಜನ ಪಾಸಿಟಿವ್ ಆಗಿ ಮಾತಾಡಿದ್ರು. ಬಟ್ ನಿಮ್ಮ ಆಟ ನೀವು ಆಡಿದ್ರಿ, ನೀವಾಗಿದ್ರಿ. ಹಾಗಾಗಿ ಈಗಲೂ ನೀವಾಗಿದ್ದೀರಾ, ಕಪ್ ಹಿಡ್ದಿದ್ದೀರಾ. ಸೊ ನಿಮಗೆ ಈ ಪ್ರೀವಿಯಸ್ ವಿನ್ನರ್ಸಲ್ಲಿ ಯಾರು ಇನ್ಸ್ಪಿರೇಷನ್ ಅಂತಕ್ಕಂಥದ್ದು? ಸರ್ ಪ್ರತಿ ಸೀಸನ್ ವಿನ್ನರ್ಸು ಇನ್ಸ್ಪಿರೇಷನ್ನೇ. ಈಗ ಪ್ರೀವಿಯಸ್ ವಿನ್ನರ್ಸ್ ಮಾತ್ರ ಅಲ್ಲ ಸರ್, ನನಗೆ ಪ್ರತಿ ರನ್ನರಪ್ಪು ವಿನ್ನರು ಈ ಸೀಸನ್ನ ಎಲ್ಲ ಕಂಟೆಸ್ಟೆಂಟ್ಗಳು ನನಗೆ ಇನ್ಸ್ಪಿರೇಷನ್. ಒಂದಲ್ಲ ಒಂದು ರೀತಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಗುಣಗಳಿದೆ ನಮಗೆ ಇನ್ಸ್ಪೈರ್ ಮಾಡೋ ಅಂಥದ್ದು. ಸೊ ಎವ್ರಿಥಿಂಗ್ ವಿಲ್ ಇನ್ಸ್ಪೈರ್ ಅಸ್. ಕೆಲವೊಂದು ವಿಷಯಗಳು ನಮ್ಗೆ ಇಷ್ಟ ಆಗಲ್ಲ, ಎಷ್ಟೊಂದು ವಿಷಯಗಳು ನಮ್ಗೆ ಇನ್ಸ್ಪೈರ್ ಆಗಿರುತ್ತೆ. ಸೊ ವಿನ್ನರ್ಸ್ ಮಾತ್ರ ಅಂತಲ್ಲ, ಎಲ್ಲರಲ್ಲೂ ಒಂದು ವಿಷಯಗಳು ನಾವು ಇಷ್ಟಪಡೋಂಥದ್ದು ಇರುತ್ತೆ. ಸೊ ಈ ಬಿಗ್ ಬಾಸ್ ಸೀಸನ್ 10ಕ್ಕೆ ನೀವು ಆಲ್ಮೋಸ್ಟ್ 3.5 ತಿಂಗಳು 4 ತಿಂಗಳಿದ್ರಿ ಅನಿಸುತ್ತೆ ಒಳಗಡೆ. ಸೊ ನಿಮ್ಮ ಡೊಳ್ಳು ಸಿನಿಮಾಗೂ ಕೂಡ 3 ತಿಂಗಳ ಸತತ ಪ್ರಯತ್ನ ಮಾಡಿದ್ರಂತೆ, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ರಂತೆ. ಸೊ ಅದು ಆ ಕಲೆನ ಕಲಿಯೋದಕ್ಕೆ ಎಲ್ಲನೂ ಪ್ರಾಕ್ಟೀಸು, ಅದನ್ನು ಪವನ್ ಒಡೆಯರ್ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಸರ್ ಫಸ್ಟ್ ಆಫ್ ಆಲ್ ಅವರು ನನಗೆ ಕೊಟ್ಟಂಥ ಅವಕಾಶದಿಂದ ಅದು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಆಗಲೇ ಹೇಳಿದಾಗ ಅಷ್ಟು ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿ ಅವರ ಫಸ್ಟ್ ಪ್ರೊಡಕ್ಷನಲ್ಲಿ ಅಷ್ಟು ರಿಸ್ಕ್ ತಗೊಂಡು ಹೊಸ ಒಬ್ಬ ಆ್ಯಕ್ಟರ್ಗೆ, ಸೀರಿಯಲ್ನಲ್ಲಿ ಗುರುತಿಸ್ಕೊಂಡಂಥ ಒಬ್ಬ ಆ್ಯಕ್ಟರ್ಗೆ ನ್ಯಾಷನಲ್ ಅವಾರ್ಡ್ ಪಡೆಯೋಂಥ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಅನ್ನೋದು ದೊಡ್ಡ ವಿಷಯ. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಪವನ್ ಸರ್ಗೆ ಇವತ್ತು ಆ ವಿಷಯದ ಬಗ್ಗೆ ಅವ್ರು ಹೇಳ್ತಿರೋದು ನನಗೆ ಭಾಳ ಖುಷಿ ಆಗ್ತಿದೆ. ಪವನ್ ಸರ್ ಬಾಯಲ್ಲಿ ನನ್ನ ಬಗ್ಗೆ ಮಾತು ಬರ್ತಾ ಇರೋದು. ಸೊ ಥ್ಯಾಂಕ್ಸ್ ಟು ಪವನ್ ಸರ್. ಕೊನೆಯದಾಗಿ ಕೇಳೋದಾದರೆ 50 ಲಕ್ಷ, ಒಂದು ಕಾರು, ಫ್ಲ್ಯಾಟ್ ಏನಾದರೂ ಇದೆಯಾ, ಬೇರೆ ಇನ್ನೇನೆಲ್ಲ ಸಿಕ್ತು, ಏನು ಪಡ್ಕೊಂಡಿದ್ದಾರೆ ಅಂತ ಪ್ರೀತಿ ಬಿಟ್ಟು? ಸರ್ ಅದೆಲ್ಲ ಇನ್ನೂ ಯಾವುದು ನನ್ನ ಕೈಗೆ ಬಂದಿಲ್ಲ. ಈಗೆಲ್ಲ ಅನೌನ್ಸ್ ಮಾಡಿದ್ದಾರೆ ಅನಿಸುತ್ತೆ, ನಿಮ್ಗೆ ಆಗಲೇ ಗೊತ್ತಿರುತ್ತೆ ಏನೇನಿದೆ ಅಂತ. ಫ್ಲ್ಯಾಟ್ ಗಿಟ್ಟೆಲ್ಲ ಏನಿಲ್ಲ ಸರ್, ಅಮೌಂಟ್ ಅನೌನ್ಸ್ ಮಾಡಿದ್ದಾರೆ, ಒಂದು ಕಾರ್ ಅನೌನ್ಸ್ ಮಾಡಿದ್ದಾರೆ, ಇನ್ನೊಂದು ಗಾಡಿ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಯಾವುದು ಅಂದರೆ ಗಾಡಿ ಒಂದು ನನ್ನ ಕೈಗೆ ಬಂದಿದೆ, ಇನ್ಯಾವುದು ಇನ್ನೂ ಬಂದಿಲ್ಲ. ಅವರಲ್ಲಿ ಕೆಲವೊಂದಷ್ಟು ಲೀಗಲ್ ಪ್ರೊಸೆಸ್ ಮುಗಿಸೋವಂಥದ್ದು ಇರುತ್ತೆ, ಅದನ್ನೆಲ್ಲ ಮುಗಿಸಾದ್ಮೇಲೆ ನನ್ನ ಕೈಗೆ ಬರುತ್ತೆ ಅಷ್ಟೇ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ಯೂಶ್ವಲಿ ವಿನ್ನರ್ಸು ಕಪ್ಪು ಕೈಗೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಮೆರೀತಾರೆ, ಆಟಿಟ್ಯೂಡ್ ಬರುತ್ತೆ ಅಂತ ಒಂದು ಜನರಲ್ ಟಾಕ್ ಇದೆ. ಸೊ ನಮಗೇನು ಹಂಗೆ ಅನಿಸ್ಲಿಲ್ಲ. ನಾವು ಮೊದಲು ಹೇಗೆ ಕಾರ್ತಿಕ್ ಅವ್ರನ್ನ ಕಾಣ್ತಿದ್ವೋ ಇವಾಗಲೂ ಹಾಗೇ ಇದ್ದಾರೆ. ಸೊ ಇವಾಗ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅಂತಂದರೆ ಲೇಬಲ್ ಆಗೋಗಿದ್ದೀರಾ. ಸೊ ಮುಂದಿನ ಹೆಜ್ಜೆಗಳು ಯಾವ ಥರ ಇಡ್ತಿದ್ದೀರಾ, ಏನು ಕನಸುಗಳಿದೆ ಅಂತಕ್ಕಂಥದ್ದು? ಕನಸುಗಳು ತುಂಬ ಇದೆ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೂ ತುಂಬ ದೊಡ್ಡ ಕನಸಿತ್ತು. ಕನಸು ಇವಾಗ ಹತ್ರ ಸಾಕಾರ ಆಗೋವಂಥ ಒಂದು ಸಮಯ ಬಂದಿದೆ. ರೆಸ್ಪಾನ್ಸಿಬಿಲಿಟಿ ಆಬ್ವಿಯಸ್ಲಿ ಜನಗಳ ಪ್ರೀತಿ ನೋಡಿ ರೆಸ್ಪಾನ್ಸಿಬಿಲಿಟಿ ನನ್ನ ಹೆಗಲ ಮೇಲೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಿನ್ನ ನಂಬಿ ನಾವು ಇಷ್ಟೆಲ್ಲ ವೋಟ್ ಮಾಡಿ ಒಂದು ಗೆಲುವು ಕೊಟ್ಟಿದ್ದೀವಿ. ಇದು ಬರೀ ಇಲ್ಲಿಗೆ ಸೀಮಿತ ಆಗಬಾರ್ದು. ದೊಡ್ಡ ಕನಸುಗಳನ್ನ ನಾನು ನನಸು ಮಾಡ್ಕೊಳ್ಳೋದಕ್ಕೆ ಇದು ನನಗೆ ಹೆಲ್ಪ್ ಆಗುತ್ತೆ. ಸೊ ಜನಗಳಿಗೆ ಅದೊಂದು ಮಾತ್ರ ಹೇಳಬಲ್ಲೆ ನಾನು. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಆ್ಯಂಡ್ ಐ ವಿಲ್ ಟೇಕ್ ದಿಸ್ ಫಾರ್ವರ್ಡ್ ಟು ಡೂ ಗುಡ್ ಮೂವೀಸ್. ಒಂದು ಕಡೆ ಕಾಲೆಳ್ದವರು, ಮತ್ತೊಂದು ಕಡೆ ನಿಮಗೆ ವೋಟ್ ಮಾಡಿ ಹೆಗಲ ಮೇಲೆ ಹೊತ್ಕೊಂಡು ಮೆರೆಸಿದವರು, ಇಬ್ಬರಿಗೂ ಪವರ್ ಟಿವಿ ಥ್ರೂ ಏನು ಹೇಳಕ್ಕೆ ಬಯಸ್ತೀರಿ? ಸರ್ ಕಾಲು ಎಳೆಯೋರು ಎಲ್ಲಿರ್ತಾರೆ ಸರ್? ಅಷ್ಟೇ ಸರ್. ಅಭಿಮಾನಿಗಳು ನಮ್ಮನ್ನು ಎಲ್ಲಿಟ್ಕೊಂಡಿರ್ತಾರೆ ಸರ್? ಇಲ್ಲಿ ಅವ್ರ ಜಾಗ ಇದೆ ಸರ್, ಕಾಲು ಎಳೆಯೋರ್ದು ಜಾಗ ಕಾಲೆತ್ರನೇ ಸರ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ, ಮತ್ತೆ ಸಿಗೋಣ ನಿಮಗೆ. ಸೊ ಭಾಳ ಖುಷಿ ಆಯಿತು. 2024 ಈ ಕಪ್ನಿಂದ ಶುರುವಾಗಿದೆ. ಈ ಥರದ ಮತ್ತಷ್ಟು ಮುಕುಟಗಳು ನಿಮ್ಮ ಹೆಗಲೆಯರಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ. ಇದಿಷ್ಟು ಬಿಗ್ ಬಾಸ್ ವಿನ್ನರ್
ಕಾರ್ತಿಕ್ ಅವರ ಮಂದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.